ಪುರುಷರು ಈ 4 ವಿಷಯಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬಾರದು. ಗೆಳೆಯರೇ, ಆಚಾರ್ಯ ಚಾಣಕ್ಯರು ಭಾರತದ ಶ್ರೇಷ್ಠ ರಾಜತಾಂತ್ರಿಕ ಮತ್ತು ಅರ್ಥಶಾಸ್ತ್ರಜ್ಞ ಮಾತ್ರವಲ್ಲದೆ ಮಾನವ ಸ್ವಭಾವವನ್ನು ಆಳವಾಗಿ ಅಧ್ಯಯನ ಮಾಡಿದ ಮಹಾನ್ ಚಿಂತಕರಾಗಿದ್ದಾರೆ. ವ್ಯಕ್ತಿಯು ಜೀವನದಲ್ಲಿ ಹೇಗೆ ಯಶಸ್ವಿಯಾಗಬೇಕು ಮತ್ತು ಶತ್ರುಗಳಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ. ಚಾಣಕ್ಯರ ಪ್ರಕಾರ ಕೆಲವು ವಿಚಾರಗಳನ್ನು ನಾವು ಇತರರೊಂದಿಗೆ ಹಂಚಿಕೊಂಡಾಗ ಅವು ನಮ್ಮ ಶಕ್ತಿಯಾಗುವ ಬದಲು ದೌರ್ಬಲ್ಯವಾಗಿ ಬದಲಾಗುತ್ತವೆ. ವಿಶೇಷವಾಗಿ ಪುರುಷರು ಈ 4 ವಿಷಯಗಳನ್ನು ಯಾರಿಗೂ ತಿಳಿಸಬಾರದು ಎಂದು ಚಾಣಕ್ಯರು ಎಚ್ಚರಿಸಿದ್ದಾರೆ. ಬನ್ನಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ದಾಂಪತ್ಯ ಜೀವನದ ಕಲಹಗಳು. ಪ್ರತಿಯೊಂದು ಸಂಸಾರದಲ್ಲೂ ಸಣ್ಣ ಪುಟ್ಟ ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಆದರೆ ಪುರುಷರು ತಮ್ಮ ಹೆಂಡತಿಯ ಬಗ್ಗೆ ಅಥವಾ ಮನೆಯ ಒಳಗಿನ ಕಲಹಗಳ ಬಗ್ಗೆ 3ನೇ ವ್ಯಕ್ತಿಯ ಮುಂದೆ ಹೇಳಿಕೊಳ್ಳಬಾರದು. ನಿಮ್ಮ ಮನೆಯ ಗುಟ್ಟನ್ನು ರಸ್ತೆಗೆ ತಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ಜನರು ನಿಮ್ಮ ಮುಂದೆ ಸಾಂತ್ವನ ಹೇಳಿದಂತೆ ನಟಿಸಿದರೂ ಬೆನ್ನ ಹಿಂದೆ ನಿಮ್ಮ ಸಂಸಾರದ ಬಗ್ಗೆ ಹಾಸ್ಯ ಮಾಡುತ್ತಾರೆ. ಇದು ನಿಮ್ಮ ದೌರ್ಬಲ್ಯವನ್ನು ಶತ್ರುಗಳಿಗೆ ಬಿಟ್ಟುಕೊಟ್ಟಂತೆ ಎಂದು ಹೇಳಿದ್ದಾರೆ ಚಾಣಕ್ಯರು. ಎರಡನೆಯದಾಗಿ, ಆರ್ಥಿಕ ನಷ್ಟದ ಮಾಹಿತಿ. ವ್ಯವಹಾರದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಹಣಕಾಸಿನ ನಷ್ಟ ಉಂಟಾದಾಗ ಅದನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವುದು ಸರಿಯಲ್ಲ. ಚಾಣಕ್ಯ ನೀತಿಯ ಪ್ರಕಾರ ದುರ್ಬಲ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದಾಗ ಜನರು ಸಹಾಯ ಮಾಡುವ ಬದಲು ನಿಮ್ಮಿಂದ ದೂರ ಸರಿಯುತ್ತಾರೆ. ನಿಮ್ಮ ಬಳಿ ಹಣವಿಲ್ಲ ಎಂದು ತಿಳಿದರೆ ಸಮಾಜ ಗೌರವ ನೀಡುವುದನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಆರ್ಥಿಕ ಮುಗ್ಗಟ್ಟನ್ನು ನೀವೇ ಧೈರ್ಯದಿಂದ ಎದುರಿಸಬೇಕೇ ಹೊರತು ಅದನ್ನು ಸಾರ್ವಜನಿಕವಾಗಿ ಚರ್ಚಿಸಬಾರದು. ಮೂರನೆಯದಾಗಿ, ಅವಮಾನ ಮತ್ತು ವೈಯಕ್ತಿಕ ಸೋಲು. ಜೀವನದಲ್ಲಿ ಎಂದಾದರೂ ಅವಮಾನ ಉಂಟಾದಾಗ ಅಥವಾ ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಈ ವಿಷಯವನ್ನು ಇತರರಿಗೆ ಹೇಳುವುದರಿಂದ ನಿಮ್ಮ ಮೇಲಿರುವ ಗೌರವದ ಭಾವನೆ ಕಡಿಮೆಯಾಗುತ್ತದೆ. ಜನರು ನಿಮ್ಮನ್ನು ಕೀಳಾಗಿ ನೋಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸೋಲು ಅಥವಾ ಅವಮಾನವನ್ನು ಗುಟ್ಟಾಗಿಟ್ಟುಕೊಂಡು ಅದನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಯಶಸ್ಸು ಸಾಧಿಸುವುದೇ ಬುದ್ಧಿವಂತನ ಲಕ್ಷಣ. ನಾಲ್ಕನೆಯದಾಗಿ, ದೈಹಿಕ ಸಮಸ್ಯೆಗಳು ಅಥವಾ ಗುಪ್ತ ರೋಗಗಳು. ನಿಮ್ಮಲ್ಲಿರುವ ಯಾವುದಾದರೂ ದೈಹಿಕ ದೌರ್ಬಲ್ಯ ಅಥವಾ ಗುಪ್ತವಾದ ಆರೋಗ್ಯ ಸಮಸ್ಯೆಗಳನ್ನು ಪ್ರತಿಯೊಬ್ಬರ ಮುಂದೆಯೂ ಹೇಳಿಕೊಳ್ಳಬಾರದು. ಚಾಣಕ್ಯರ ಪ್ರಕಾರ ನಿಮ್ಮ ದೈಹಿಕ ಸಮಸ್ಯೆಗಳು ಇತರರಿಗೆ ತಿಳಿದರೆ ಅವರು ನಿಮ್ಮನ್ನು ಅಸಮರ್ಥ ಎಂದು ಭಾವಿಸಬಹುದು ಅಥವಾ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಈ ದೌರ್ಬಲ್ಯವನ್ನೇ ಅಸ್ತ್ರವಾಗಿ ಬಳಸಬಹುದು. ಹಾಗಾಗಿ ಆರೋಗ್ಯದ ಸಮಸ್ಯೆಗಳಿಗೆ ವೈದ್ಯರ ಸಲಹೆ ಪಡೆಯಬೇಕೇ ಹೊರತು ಅದನ್ನು ಸಾರ್ವಜನಿಕ ಚರ್ಚೆಯ ವಿಷಯವಾಗಿಸಬಾರದು. ಗೆಳೆಯರೇ, ನಿಮಗೆ ಮಾನಸಿಕವಾಗಿ ತುಂಬ ನೋವಾಗಿದ್ದರೆ ಅಥವಾ ಸಮಸ್ಯೆ ಹೇಳಿಕೊಳ್ಳಲೇಬೇಕು ಎನಿಸಿದರೆ ಕೇವಲ ತಂದೆ ತಾಯಿ ಅಥವಾ ನಿಮ್ಮ ಏಳಿಗೆಯನ್ನು ಬಯಸುವ ಅತೀ ನಂಬಿಕಸ್ಥ ವ್ಯಕ್ತಿಯ ಬಳಿ ಮಾತ್ರ ಚರ್ಚಿಸಿ. ನೆನಪಿಡಿ, ಇಂದಿನ ಮಿತ್ರ ನಾಳೆ ಶತ್ರುವಾಗಬಹುದು. ಆಗ ನೀವು ಹೇಳಿದ ರಹಸ್ಯಗಳೇ ನಿಮಗೆ ಮಾರಕವಾಗಬಹುದು. ಧನ್ಯವಾದಗಳು.